ಸರ್ಕಾರಿ ಶಾಲೆಯಲ್ಲಿ 10ನೇ 12ನೇ ತರಗತಿ B.Ed D.Ed ಆದವರಿಗೆ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಅಟೋಮಿಕ್ ಎನರ್ಜಿ ಎಜುಕೇಷನ್ ಸೊಸೈಟಿನಲ್ಲಿ ಶಿಕ್ಷಕ ಮತ್ತು ಇತರ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಇಲ್ಲಿ ವಿವಿಧ ಒಂದು ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇದ್ದು, ಅದೇ ರೀತಿ ಇಲ್ಲಿ ಸ್ಟೇಟ್ ವೈಸ್ ಕೂಡ ನೀಡಿದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಒಡಿಶಾ, ಜಾರ್ಖಂಡ, ಉತ್ತರ ಪ್ರದೇಶ, ರಾಜಸ್ಥಾನ್, ಮಧ್ಯಪ್ರದೇಶ, ಗುಜರಾತ್ ಮತ್ತು ತಮಿಳುನಾಡಿನಲ್ಲಿ ಕೂಡ ವಿವಿಧ ಹುದ್ದೆಗಳು ಖಾಲಿ ಇದೆ. ಡಿಸ್ಟ್ರಿಕ್ಟ್ ವೈಸ್ ಕೂಡ ಇದೆ, ಪ್ಲೇಸ್ ಕೂಡ ಇದೆ. ಅದೇ ರೀತಿ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿಯ ಶಿಕ್ಷಣ ಅರ್ಹತೆಯನ್ನು ನೀವು ಹೊಂದಿರಬೇಕು, ವಯಸ್ಸಿನ ಮಿತಿ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅರ್ಜಿ ಸಲ್ಲಿಸುವಾಗ ನಿಮಗೆ ಏನಾದರೂ ತೊಂದರೆ ಕಂಡರೆ ನೀವು ಇಲ್ಲಿ ನೀಡಿರುವ ಒಂದು ಇಮೇಲ್ ID PERSCONF@aees.gov.in ಈ ಒಂದು ಇಮೇಲ್ IDಗೆ ನೀವು ಮೇಲ್ ಮಾಡಿ ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಸಾಲ್ವ್ ಮಾಡುವುದು. ಅದೇ ರೀತಿ ಇಲ್ಲಿ ಒಂದು ನೀಡಿರುವ ವೆಬ್ಸೈಟಿಗೆ ನೀವು ಹೋಗಿ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. https://aes.gov.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಬೇಕು. ಇಲಾಖೆ ಹೆಸರು ಅಟಾಮಿಕ್ ಎನರ್ಜಿ ಎಜುಕೇಷನ್ ಸೊಸೈಟಿ AESನಲ್ಲಿ ನೇಮಕಾತಿ ನಡೆಯಲಿದ್ದು, ಒಟ್ಟು ಇಲ್ಲಿ 9 ಹುದ್ದೆ ಖಾಲಿ ಇದೆ. ಹುದ್ದೆಗಳ ಹೆಸರು ಪ್ರಿನ್ಸಿಪಲ್ ಮತ್ತು ವಿಶೇಷ ಶಿಕ್ಷಕ ಹುದ್ದೆಗಳಾಗಿದ್ದು, ಉದ್ಯೋಗದ ಸ್ಥಳ ಆಲ್ ಓವರ್ ಇಂಡಿಯಾ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಹುದ್ದೆಗಳ ವಿವರ: ಪ್ರಿನ್ಸಿಪಲ್ 6 ಹುದ್ದೆ, ವಿಶೇಷ ಶಿಕ್ಷಕ 3 ಹುದ್ದೆ ಇಲ್ಲಿ ಖಾಲಿ ಇದೆ. ಸಂಬಳದ ವಿವರ: ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಕೃತ ಅಧಿಸೂಚನೆ ಪ್ರಕಾರ ಒಂದು ಸಂಬಳ ನೀಡಲಾಗುವುದು. ವಯಸ್ಸಿನ ಮಿತಿ: ಪ್ರಿನ್ಸಿಪಲ್ ಇದಕ್ಕೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 50 ವರ್ಷ. ಶಿಕ್ಷಕ ಇದಕ್ಕೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC ಅವರಿಗೆ 3 ವರ್ಷ, ಮಹಿಳಾ ಅಭ್ಯರ್ಥಿಗಳಿಗೆ 10 ವರ್ಷ, ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ 5 ವರ್ಷ, PWBD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ, PWBD OBC ಅಭ್ಯರ್ಥಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಮಹಿಳೆಯರಿಗೆ, SC/ST ಅವರಿಗೆ ಮತ್ತು PWBD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕು. ಡೆಬಿಟ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಸಬೇಕು. ಶೈಕ್ಷಣಿಕ ಅರ್ಹತೆ: ಪ್ರಿನ್ಸಿಪಲ್ ಇದಕ್ಕೆ B.Ed ಮತ್ತು ಸ್ನಾತಕೋತ್ತರ ಪದವಿ. ಅದೇ ರೀತಿ ವಿಶೇಷ ಶಿಕ್ಷಕ ಇದಕ್ಕೆ B.Ed ಜೊತೆಗೆ ಪದವಿ. ಆಯ್ಕೆ ವಿಧಾನ: ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜೂನ್ 22ರಿಂದ ಕೊನೆಯ ದಿನಾಂಕ. ಅರ್ಜಿ ಶುಲ್ಕ ಮತ್ತು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಜುಲೈ 12, 2024. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಲಾಗಿದೆ, ನೀವು ಅಲ್ಲಿ ಹೋಗಿ ಕೂಡ ಮಾಹಿತಿಯನ್ನು ಪಡೆಯಬಹುದು.